ಹಲೋ ಎವ್ರಿವನ್, ಐ ಆಮ್ ನಿಪುಣ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಸೊ ಅದು ಯಾರೆಲ್ಲ ಆಫ್ ರೋಡ್ ಹೋಗ್ತಾರೆ, ಫಂಡ್ ರೈಸ್ ಹೋಗ್ತಾರೆ, ಎಸ್ಪೆಷಲಿ ಅದರಲ್ಲಿ ರಿವರ್ ಕ್ರಾಸಿಂಗ್ಸ್ ಯಾವಾಗಲೂ ರೆಗ್ಯುಲರಾಗಿ ಯಾರು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಪ್ರಾಡಕ್ಟ್ ಮೈಟ್ ಬಿ ಹೆಲ್ಪ್ಫುಲ್. ನಾವು ಯಾವುದೇ ಫಂಡ್ ಡ್ರೈವ್ಗೆ ಹೋದಾಗ ಮೆಜಾರಿಟಿ ಆಫ್ ದ ಟೈಮ್ಸ್ ಅಥವಾ ನಾವು ವೀಕೆಂಡ್ಸ್ ಎಲ್ಲರೂ ಡ್ರೈವ್ಸ್ ಹೋದಾಗ, ಆಫ್ ರೋಡ್ ಡ್ರೈವ್ಸ್ ಹೋದಾಗ ರಿವರ್ ಕ್ರಾಸಿಂಗ್ಸ್ ಇದ್ದೇ ಇರುತ್ತೆ. ಇನ್ ದಟ್ ಸಿನಾರಿಯೋ ಮೆಜಾರಿಟಿ ಆಫ್ ದ ಟೈಮ್ಸು ನಮಗೆ ಡಿಫರೆನ್ಷಿಯಲ್ಸ್ಗೆ ನೀರು ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಇನ್ ಜಿಪ್ಸಿಲಿ 4-wheel ಟ್ರಾನ್ಸ್ಫರ್ ಕೇಸ್ಗೆ ನೀರು ಹೋಗೋ ಚಾನ್ಸಸ್ ಇರುತ್ತೆ. ಇನ್ ದಟ್ ಸಿನಾರಿಯೋ ನಾವು ಪ್ರತಿ ಸಲ ನಾವು ಆಯಿಲ್ ಚೇಂಜ್ ಮಾಡಲೇಬೇಕಾಗುತ್ತೆ, ಬಿಕಾಸ್ ತುಂಬ ಆಯಿಲ್ ಆದರೆ ಡಿಫರೆನ್ಷಿಯಲ್ಸ್ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಪ್ರೀವಿಯಸ್ಲಿ ನಾನು ಡಿಫರೆನ್ಷಿಯಲ್ಸ್ ಆಯಿಲ್ ಚೇಂಜ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೆ. ಸೊ ಡಿಫರೆನ್ಷಿಯಲ್ಸ್ ಆಲ್ರೆಡಿ ಚಾರ್ಸಿ ಹತ್ರ ಬರೋದ್ರಿಂದ ಅಥವಾ ಅಂಡರ್ ಬಾಡಿ ಬರೋದ್ರಿಂದ ನಮ್ಗೆ ಇದನ್ನು ಹಾಕ್ಬಿಟ್ಟು ಪ್ಲಸ್ ಇದ್ರ ಮೇಲೆ ನಮಗೆ ಆಯಿಲ್ ಕ್ಯಾನಲ್ಲಿ ಆಯಿಲ್ನ ಪೋರ್ ಮಾಡೋಕ್ಕೆ ಸ್ವಲ್ಪ ಟಫ್ ಆಗ್ತಾಯಿತ್ತು ಅಥವಾ ಟ್ರಿಕ್ಕಿ ಆಗ್ತಾಯಿತ್ತು. ಆಗೋದೇ ಇಲ್ಲ ಅಂತಲ್ಲ, ಟ್ರಿಕ್ಕಿ ಆಗ್ತಾಯಿತ್ತು. ಆ್ಯಂಡ್ ಸ್ವಲ್ಪ ಕೈಯೆಲ್ಲ ಆಯಿಲ್ ಆಗೋ ಚಾನ್ಸಸ್ ಆಗ್ತಾಯಿತ್ತು. ಮತ್ತು ಅದು ಫಿಲ್ ಆದಾಗ ಓವರ್ಫ್ಲೋ ಆಗಿ ಹೊರಗೆ ಬರೋ ಚಾನ್ಸಸ್ ಇರ್ತಾಯಿತ್ತು. ಆವಾಗ ಇದರಲ್ಲಿ ಪೈಪಲ್ಲಿ ಉಳ್ಕೊಂಡಿರೋ ಆಯಿಲ್ ಎಲ್ಲ ವೇಸ್ಟ್ ಆಗೋ ಚಾನ್ಸಸ್ಸು, ಅಥವಾ ಕೈಯೆಲ್ಲ ಆಯಿಲು ಆ ಥರ ಆಗೋ ಚಾನ್ಸಸ್ ಇದೆ ಇದರಿಂದ. ಸೊ ಐ ವಾಸ್ ಲುಕಿಂಗ್ ಫಾರ್ ನ್ಯೂ ಪ್ರಾಡಕ್ಟ್ ಇನ್ ಅ ವೆಬ್ಸೈಟ್ ಅಥವಾ ಅಮೆಝಾನಲ್ಲಿ ನಾನು ನೋಡ್ಬೇಕಾದ್ರೆ ಐ ಕೇಮ್ ಅಕ್ರಾಸ್ ಒನ್ ನ್ಯೂ ಪ್ರಾಡಕ್ಟು. ಅದು ಹೇಗೆ ಇದೆ ಅಂತ ಇವತ್ತೇ ನಾನು ಟೆಸ್ಟ್ ಮಾಡ್ತಾ ಇರೋದು. ಸೊ ನೋಡೋಣ ಪ್ರಾಡಕ್ಟು ಹೇಗೆ, ಇದಕ್ಕಿಂತ ಅದು ಬೆಟರಾಗಿ ಹೆಲ್ಪ್ ಮಾಡುತ್ತಾ ಏನು. ಸೊ ದಿಸ್ ಈಸ್ ದ ನ್ಯೂ ಪ್ರಾಡಕ್ಟ್ ವಿಚ್ ಐ ವಾಸ್ ಟಾಕಿಂಗ್ ಅಬೌಟ್. ಸೊ ಇಟ್ಸ್ ಹೆಂಗಿದೆ ಅಂದರೆ ಆಲ್ಮೋಸ್ಟ್ ಲೈಕ್ ಎ ಸಿರಿಂಜ್ ಕೈಂಡ್ ಆಫ್ ಥಿಂಗ್. ಸಿರಿಂಜ್ ಥರನೇ ಇದೆ, ಆಯಿಲ್ ಎಳೆಯೋಕ್ಕೆ ಮಾಡೋಕ್ಕೆ. ಸೊ ನಿಮಗೆ ಒಂದು ಟ್ಯೂಬ್ ಕೊಟ್ಟಿರ್ತಾರೆ. ಸೊ ಈ ಟ್ಯೂಬ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ಸೊ ಇದು ವಾಪಸ್ ಬರಲ್ಲ. ಸೊ ಈ ಬ್ಲೂ ಥಿಂಗ್ ಏನಿದೆ ಲಾಕ್ ಮಾಡಿ ಇಟ್ಕೊತಾರೆ. ನಿಮಗೆ ನ್ಯೂಮ್ಯಾಟಿಕ್ಸಲ್ಲಿ ಇದು ಆಲ್ರೆಡಿ ಯೂಸ್ ಮಾಡಿರ್ತಾರೆ. ಸೊ ಏರ್ ಪೈಪ್ಸ್ ಎಲ್ಲ ಹೆಂಗೆ ವಾಪಸ್ ಬರದೇ ಇರೋ ಥರ ಇದು ಹೋಲ್ಡ್ ಮಾಡಿ ಲಾಕ್ ಮಾಡಿಡುತ್ತೆ. ಇನ್ ಕೇಸ್ ನೀವು ಈ ಪೈಪ್ನ ರಿಮೂವ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಹಿಂಗೆ ಎಳಿಯೋಕ್ಕೆ ಹೋಗಬೇಡಿ, ಬಿಕಾಸ್ ಡ್ಯಾಮೇಜ್ ಆಗುತ್ತೆ. ಈ ಬ್ಲೂ ಕಲರ್ ಇರೋದನ್ನು ಒಳಗೆ ಪ್ರೆಸ್ ಮಾಡಿ ಆಮೇಲೆ ಹಿಂಗೆ ಹೇಳಿದ್ರೆ ಈಸಿಯಾಗಿ ಬರುತ್ತೆ. ಇನ್ ಕೇಸ್ ನಿಮ್ಗೆ ಈ ಲೆಂತ್ ಸಾಲಲ್ಲ ಅಂದರೆ ದೇ ಹ್ಯಾವ್ ಗಿವನ್ ದ ಎಕ್ಸ್ಟೆಂಡರ್ ಆಲ್ಸೋ. ಈ ಪ್ರಾಡಕ್ಟ್ನ ನಾನು ಏನು ಮಾಡ್ಬೋದು ಅಂದರೆ ಇಲ್ಲಿ ಆಯಿಲ್ನ ಎಳ್ಕೊತೀನಿ. ಆಲ್ಮೋಸ್ಟ್ ಸಿರಿಂಜ್ ಥರನೇ. ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. ನೋಡಿ ಇದು ಆಲ್ಮೋಸ್ಟ್ ಇದಕ್ಕೆ ಈ ಟ್ಯೂಬ್ ಬಂದ್ಬಿಟ್ಟು ನಾನು ತೊಗೊಂಡಿರೋ ಟ್ಯೂಬು 1/2 ಲೀಟರ್ ಹಿಡಿಯುತ್ತೆ. ಸೊ ಈ ಥರ ನಿಮಗೆ ಎಳ್ಕೊಳೋಕ್ಕೂ ಯೂಸ್ ಆಗುತ್ತೆ, ಪ್ಲಸ್ ನಿಮಗೆ ಚೆಲ್ಲೋದು ಇಲ್ಲ. ಸೊ ಎಕ್ಸ್ಟೆಂಡರ್ ಬೇಕಾ ಬೇಡವಾ ಅನ್ನೋದನ್ನು ವಿಲ್ ಸಿ ಫಸ್ಟ್. ಸೊ ಇದು ಹೋಲ್ ಇದೆ. ಸೊ ಆಲ್ರೆಡಿ ಕ್ಯಾಪ್ ರಿಮೂವ್ ಮಾಡಿದ್ದೀನಿ. ಸೊ ಇದು ಡೈರೆಕ್ಟ್ ಇರೋದ್ರಿಂದ ಐ ಕ್ಯಾನ್ ಡೈರೆಕ್ಟ್ಲಿ ಪಾಸ್. ನನಗೇನು ಎಕ್ಸ್ಟೆಂಡರ್ ನೆಸೆಸಿಟಿ ಇಲ್ಲ, ಇದೇ ಸಾಕಾಗುತ್ತೆ. ಹಂಗಾಗಿ ಡೈರೆಕ್ಟ್ ನಾನು ಇದನ್ನು ಅಪ್ಲೈ ಮಾಡಿ. ಸೊ ಇದಕ್ಕೆ ಆಲ್ಮೋಸ್ಟ್ ನನ್ನ ಡಿಫ್ರೆನ್ಷಿಯಲ್ಗೆ 1.5 ಲೀಟರ್ ಬೇಕಾಗುತ್ತೆ. ಸೊ ಈ ಥರದ್ದು ಫುಲ್ಲು 3 ಟ್ಯೂಬ್ ಹಾಕಬೇಕಾಗತ್ತೆ. ಕಂಪೇರ್ ಟು ದಿಸ್ ಪ್ರಾಡಕ್ಟ್ ಐ ಆಮ್ ಫೀಲಿಂಗ್ ಮಚ್ ಈಸಿಯರ್ ಇನ್ ರೀಪ್ಲೇಸಿಂಗ್ ದ ಹೌಸಿಂಗ್ ಆಯಿಲ್ ಆ್ಯಂಡ್ ಆಲ್. ಸೊ ಅದೇ ಥರ ನಿಮಗೆ ಯಾವುದೇ ಥರ ಗೇರ್ ಬಾಕ್ಸ್ ಆಯಿಲ್ ಏನೇ ಚೇಂಜ್ ಮಾಡೋದಾದ್ರೂ ಇಟ್ ಬಿಕಮ್ಸ್ ಈಸಿ. ಥ್ಯಾಂಕ್ ಯು.